ಇತ್ತನೇ ತಾರೀಕು ಬಂಗಾರಪೇಟೆಯಲ್ಲಿ 42 + 8 50 ಜನ ಮುಜಫರ್ ಎಕ್ಸ್‌ಪ್ರೆಸ್ ಮೂಲಕ ಬೆಂಗಳೂರು ಟಿಕೆಟ್ ತೆಗೆದಿದ್ದು ಅವರು ಆಕಸ್ಮಿಕವಾಗಿ ಅಥವಾ ಇನ್ನೇನು ಯಾವ ವಿಷಯದಿಂದ ಗೊತ್ತಿಲ್ಲ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ದಲ್ಲಿ ಇಳಿತಾರೆ. ಅವರಿಗೆ ಯಾರೋ ಪೊಲೀಸರ ಗಮನಕ್ಕೆ ಬಂದು ಪೊಲೀಸ್ ಅವ್ರನ್ನ ತಗೊಂಡು ಬಾಲಮಂದಿರಕ್ಕೆ ಸೇರಿಸ್ತಾರೆ. ಸೊ ಇದೆಲ್ಲ ಸೇರಿಸಿದ ನಂತರ ನಾವು ಕಂಪ್ಲೇಂಟನ್ನು ನಾವು ಮನವಿಯನ್ನು ಅಲ್ಲಿಯ ಸಂಬಂಧಪಟ್ಟಂಥ SP ಗೆ CWCಗೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಕೊಟ್ಟಿದ್ದೀವಿ. ಅವ್ರಿಗೆ ಹೇಳಿದ್ದೀವಿ ಇದು ಬಂದದ್ದ ರೀತಿ ಏನಿದೆ ನಿಯಮ ಬಾಹಿರ, ಕಾನೂನು ಬಾಹಿರ. ಇವರು ಬಾಂಗ್ಲಾದೇಶಿಗಳಿರಬಹುದು, ಇವರು ರೋಹಿಂಗ್ಯಾಗಳಿರಬಹುದು, ಇವರು ಪಾಕಿಸ್ತಾನಿಗಳಿರಬಹುದು. ಸೊ ಯಾವುದೇ ರೀತಿಯ ಬರೇ ವಿಡಿಯೋ ಕಾಲು ಬರೇ ಫೋನ್ ಕಾಲ್ ಮೂಲಕ ನಾವು ಬಿಡ್ತಾ ಇದ್ದೀವಿ ಅಂತನ್ನುವಂಥದ್ದು ನಾಟಕ ಮಾಡಕ್ ಹೋಗ್ಬೇಡ್ರಿ. ಬಹಳ ಗಂಭೀರವಾಗಿ ತೋಡ್ರಿ. 42 ಮಕ್ಕಳನ್ನು ತಗೊಂಬರ್ತಾ ಇರುವಂತ ವ್ಯಕ್ತಿಗಳು ಕಿಡ್ನಾಪರ್ಸ್. ಅವರು ಕಿಡ್ನಾಪ್ ಕೇಸ್ ಆಗ್ಬೇಕು ಫಸ್ಟ್. 50 ಜನರ ಇದ್ದಿದ್ದು 8 ಜನ ಇದ್ದಿದ್ದು ಅದರೊಳಗೆ 5 ಜನರಿಗೆ ಪರಾರಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಈ 3 ಜನರನ್ನು ಮಾತ್ರ ಇಟ್ಕೊಂಡಿದ್ದಾರೆ, ನೆಪಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ 8 ಜನ ಇದ್ರು ಅಂತ ಅನ್ನೋದು ನಮ್ಮ ಹತ್ರ ರೆಕಾರ್ಡ್ ಇದೆ. ನಾವು ಇವ್ರು ಎನ್ಕ್ವೈರಿ ಅದನ್ನ ತೋರಿಸ್ಲಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಅದನ್ನ ಸಬ್ಮಿಟ್ ಮಾಡ್ತೀವಿ. ಸೊ ಎಲ್ಲಾ ರೀತಿಯ ಕಾನೂನು ಬಾಹಿರ ಕಾಂಗ್ರೆಸ್ಸಿನ ಒತ್ತಡ, ಮುಸ್ಲಿಂ ಒತ್ತಡದಿಂದ ಅವರನ್ನ ನಾವು ಮನವಿ ಕೊಟ್ಟ ರಾತ್ರೋರಾತ್ರಿನೇ ಕಳಿಸ್ಬಿಟ್ಟಿದ್ದಾರೆ. ಇದಕ್ಕೆ ನದೀಮ ಹೊಣೆ, ನದೀಮ ಕಾರಣ. ನದೀಮನ ಜೊತೆಗೆ ಜಮೀರ್ ಅಹಮ್ಮದನ್ನು ಇವತ್ತು ಫೋನ್ ಬಂದಿದೆ, ಅವ್ರದ್ದು ಫೋನ್ ಬಂದಿದೆ ಅಂತ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಅವರನ್ನು ವಾಪಸ್ ಕಳಿಸಿದ್ರೆ ಹಾವೇರಿ ಮದರ್ಸಾ ಕಳಿಸ್ತಾ ಇದ್ದೀವಿ ಅಂತ ಹೇಳುವಂತವ್ರು ಲೀಗಲ್ ಇತ್ತು ಅಂದ್ರೆ ಹಾವೇರಿ ಮದರ್ಸಾ ಕಳಿಸ್ಬೇಕಾಗಿತ್ತು. ನಾಟಕ ಮಾಡ್ತಾ ಇದ್ದಾರ? ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇಲ್ವಾ ನಿಮಗೆ? ಸೊ ಬೇಜವಾಬ್ದಾರಿಯಿಂದ ದೇಶದ ಅನಾಹುತಕ್ಕೆ, ದೇಶಕ್ಕೆ ಅಪಾಯಕಾರಿಯಾಗುವಂತ ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂತದ್ದು ಪೊಲೀಸರ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ರಾತ್ರೋರಾತ್ರಿ ಕಳಿಸುವಂತದ್ದು ನೋಡಿದ್ರೆ ಇನ್ನೂ ನಮಗೆ ಸಂಶಯ ಬರ್ತಾ ಇದೆ. ಇವರು ದುಡ್ಡು ತಿಂದಿದಾರೋ, ಇವರು ಜಮೀರಿನ ಒತ್ತಡಕ್ಕೆ ಮಣಿದಿದಾರೋ, ನದೀಮನ ಒತ್ತಡಕ್ಕೆ ಮಣಿದಿದಾರೋ ಗೊತ್ತಿಲ್ಲ. ಇದು ಫುಲ್ ಎನ್ಕ್ವೈರಿ ಆಗ್ಬೇಕಂತಾನೆ ಇವತ್ತು ನಾವು DC ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮನವಿ ಅಲ್ಲ, ವಿತ್ ಸೆಕ್ಷನ್. ಬಾಲಕರ ಬಾಲ್ಯ ಮಕ್ಕಳದ್ದು ಏನೇನು ಸೆಕ್ಷನ್ ಇದೆ ಆ ಸೆಕ್ಷನ್ ಹಾಕಿ ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಂಪೂರ್ಣ ಎನ್ಕ್ವೈರಿ ಆಗಿ ಮಕ್ಕಳ ವಾಪಸ್ ಬರಬೇಕು, ಆ 8 ಜನ ಮೌಲ್ಯಗಳು ವಾಪಸ್ ಬರಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು. ಡಾಕ್ಯುಮೆಂಟ್ ಆದ ನಂತರ ಅವರನ್ನ ವಾಪಸ್ ಕಳಿಸುವಂತ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಇದು ಬಹಳ ಗಂಭೀರವಾದಂತಹದ್ದು. ಇದು ಆಗಿ ಮರುದಿನಾನೇ ಬೆಂಗಳೂರಿನಲ್ಲಿ ಒಂದು 22 ಜನ ಮಕ್ಕಳು, ಎಳೆಯ ಮಕ್ಕಳು, ಮುಸ್ಲಿಂ ಮಕ್ಕಳು ಸಿಕ್ಕಿದ್ದಾರೆ. ಇದಾಗಿ ನಿನ್ನೆ 2 ದಿನದ ಹಿಂದೆ ತುಮಕೂರಿನಲ್ಲಿ ಒಂದು ಮದರಸಾದಿಂದ ಓಡಿ ಬಂದಿದ್ದಾರೆ ಮಕ್ಕಳು, ಓಡಿ ಬಂದಿದ್ದಾರೆ. ಅಲ್ಲಿ ಹರಾಸ್ಮೆಂಟ್, ಅಲ್ಲಿ ಲೈಂಗಿಕತೆ, ಅಲ್ಲಿಯ ಇದಕ್ಕೆ ಓಡಿ ಬಂದಿದ್ದಾರೆ. ಅಂದ್ರೆ ಈ ರೀತಿಯ ಮದರಸಾಗಳಲ್ಲಿ ಅವ್ಯವಹಾರ, ಅನೈತಿಕತೆ, ಅಪಹರಣದ ಮಕ್ಕಳು ಇದ್ದಾರೆ ಅಂತನ್ನುವಂಥದ್ದು ನಮಗೆ ದಟ್ಟ ಸಂಶಯ ಇದೆ. ನಾವು ಇಲ್ಲಿಯ DC ಅವರಿಗೆ ಕಂಪ್ಲೇಂಟ್ ಅನ್ನು ಮಾಡಿದೀವಿ. ಬಂಗಾರಪೇಟೆಯ ಘಟನೆ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ಹೇಳಿದೀನಿ. ಯಾರ ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ಹೇಳಿದೆ ನಾನು.